ನೋಡಿ, ಇವರ ರಾಜಕಾರಣದ ವರ್ಷಗಳು ನೋಡಿ, ಕೇಂದ್ರನ ರಾಜ್ಯದವರು ಬ್ಲೇಮ್ ಮಾಡೋದು, ರಾಜ್ಯ ಸರ್ಕಾರಗಳನ್ನ ಕೇಂದ್ರದವರು ಬ್ಲೇಮ್ ಮಾಡೋದು. ಇವರು ಜನಹಿತನ ಯೋಚನೆ ಮಾಡ್ತಾ ಇಲ್ಲ ಯಾರು. ಇಲ್ಲಿ ನಾವು ಹೇಗೆ ರಾಜಕೀಯದ ಫಸಲು ತೆಗಿಬಹುದು ಅನ್ನೋದಷ್ಟೇ ಮ್ಯಾಟರ್ ಆಗತ್ತಾ? ವೀಕ್ಷಕರ, ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಬಹುದು. ರಾಜ್ಯ ಪೆಟ್ರೋಲ್ ಡೀಸೆಲ್ ದರದ ಮೇಲಿನ ತೆರಿಗೆಯನ್ನ ಸ್ವಲ್ಪ ಕಡಿಮೆ ಮಾಡಬಹುದಲ್ವಾ, ಈ ಸನ್ನಿವೇಶದಲ್ಲಿ ಕಡಿಮೆ ಮಾಡಬಹುದಲ್ವಾ ಅನ್ನುವಂಥದ್ದು ಒಂದಿತ್ತು. ಮತ್ತೆ ಕೇಂದ್ರಕ್ಕೆ ನಮ್ಮ ಮನವಿ ಏನು, ಇದು ಕೂಡ ಪ್ರಶ್ನೆನೆ. ಹಾಗಾಗಿ ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯನ ಹಂಚಿಕೊಳ್ಬಹುದು. ನಮ್ಮ ನಂಬರ್ಗಳು ನಮ್ಮ ತೆರೆ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಬಾಗಲಕೋಟೆಯಿಂದ ಪ್ರಭು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಭು ಜೈನ್ ಅವರ. ನಮಸ್ಕಾರ ಮೇಡಮ್. ಏನ್ ಹೇಳಕ್ ಬಯಸ್ತೀರಿ? ಏನಿಲ್ಲ ಮೇಡಮ್, ಏನಾಗಿದೆ, ಎಲ್ಲಾ ಪಕ್ಷದವರು ಸಾರ್ವಜನಿಕರ ಮೇಲೆ ಬರೆ ಏರ್ತಾ ಇದ್ದಾರೆ. ಓಕೆ, ಯಾವುದೇ ರಾಜಕೀಯ ಪಕ್ಷ ನಾನು ಹೆಸರು ಹೇಳಕ್ ಹೋಗಲ್ಲ. ಎತ್ತಿಗೆ ಜ್ವರ ಆದ್ರೆ ಎಮ್ಮೆಗೆನೆ ಬರೆ. ಯಾಕಂದ್ರೆ ಇವರು ಕೇಂದ್ರದವರು ರೇಟ್ ಏರಿಸ್ತಾರೆ, ನೀವು ಸ್ಟೇಟ್ನವರಿಗೆ ಟ್ಯಾಕ್ಸ್ ಕಡಿಮೆ ಮಾಡಿ ಅಂತೀರ. ಹಾಗಾಗಿ ಅವ್ರು ಏರ್ಸೋದ್ ಬಿಡಲ್ಲ, ಇವ್ರು ಇಳಿಸಲ್ಲ. ಹಾಗಾಗಿ ಯಾರು ಏರಿಸ್ತಾರೆ ಅವರೇ ಇಳಿಸ್ಬೇಕಲ್ಲ ಮೇಡಮ್. ಈಗ ರಾಜ್ಯ ಸರ್ಕಾರ, ನಾನು ಅದನ್ನ ಪರವಾಗಿ ಮಾತಾಡ್ತಾ ಇಲ್ಲ, ರಾಜ್ಯ ಸರ್ಕಾರ ಏನೋ ಹೆಚ್ಚಿಗೆ ಮಾಡಿದ್ರು ಗ್ಯಾರಂಟಿ ರೂಪದಲ್ಲಿ ಜನರಿಗೇನೆ ತಲುಪಿಸ್ತಾ ಇದ್ದಾರೆ. ಸೆಂಟ್ರಲ್ ಗವರ್ಮೆಂಟ್ ದಿಂದ ಯಾವುದೇ ಸ್ಕೀಮ್ಗಳು ಜನರಿಗೆ ಮುಟ್ತಾ ಇಲ್ಲ ಒಂದು. ಆಮೇಲೆ ನಮ್ಮ ಈಗಿರ್ತಕ್ಕಂಥ ರಾಜ್ಯದ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಸಿಎಂ ಅಂದ್ರೆ ಕಾಮನ್ ಮ್ಯಾನ್ ತರ ಎಲ್ಲ ಮೀಡಿಯಾದವರಿಗೂ ಸಿಗ್ತಾರೆ, ಪ್ಲಸ್ ಎಲ್ಲ ಸಾರ್ವಜನಿಕರಿಗೂ ಸಿಗ್ತಾರೆ. ಆದ್ರೆ ಮೋದಿ ಅವರು ಇಂಟರ್ನ್ಯಾಷನಲ್ ಲೀಡರ್ ಇದ್ದಾರೆ. ಅವರು ನಮ್ಮ ದೇಶದ ಲೀಡರ್ ಅಲ್ಲ. ಅವರು ಹೊರದೇಶದ ಪತ್ರಕರ್ತರಿಗೆ ಮಾತ್ರ ಇಂಟರ್ವ್ಯೂ ಕೊಡ್ತಾರೆ. ನೀವ್ ಯಾವತ್ತಾದ್ರೂ ಮೋದಿ ಅವ್ರನ್ನ ಇಂಟರ್ವ್ಯೂ ಮಾಡಿದಾರೆ ಮೇಡಮ್ ಪರ್ಸನಲ್ ಆಗಿ? ಸೊ ಪ್ರಭು ಜೈನ್ ಅವರ ಅಭಿಪ್ರಾಯ, ಸಿದ್ದರಾಮಯ್ಯ ರಾಜ್ಯ ಸರ್ಕಾರ ತೆರಿಗೆ ಇಳಿಸಬೇಕಾಗಿಲ್ಲ ಅಂತಾನಾ? ಪೆಟ್ರೋಲ್ ಮೇಲೆ ತೆರಿಗೆ ಇಳಿಸದೇ ಇದ್ರು ನಡೆಯುತ್ತೆ, ಗ್ಯಾರಂಟಿ ಕೊಟ್ರೆ ಸಾಕು ಅಂತಾನಾ? ಅಲ್ಲ, ಯಾವ್ದೋ ಒಂದು ರೂಪದಲ್ಲಿ ಸರ್ಕಾರ ನಡಿಬೇಕಾದ್ರೆ ಎಲ್ಲ ರೇಟ್ಗಳನ್ನ ಜಾಸ್ತಿ ಮಾಡೇ ಮಾಡ್ತಾರೆ. ಆ ಜಾಸ್ತಿ ಮಾಡಿದ್ದನ್ನ ಸುತ್ತ ಹಾಕಿ ನಮ್ಗೆ ಕೊಡ್ತಾರೆ. ಥ್ಯಾಂಕ್ ಯು ಪ್ರಭು ಜೈನ್ ಅವರ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದಕ್ಕೆ. ಬೆಂಗಳೂರಿನಿಂದ ರವಿ. ನಮ್ಮ ಜೊತೆ ರವಿ ಅವರು ಬೆಂಗಳೂರಿಂದ ಸಂಪರ್ಕದಲ್ಲಿದ್ದಾರೆ. ರವಿ ಅವರೇ, ಈಗ ನನ್ನ ಧ್ವನಿ ನಿಮಗೆ ಕೇಳಿಸ್ತಿದೆ ಅನ್ಕೊಂತೀನಿ. ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂತದ್ದು ಟ್ಯಾಕ್ಸ್ ಕಡಿಮೆ ಮಾಡೋಕ್ ಆಗೋಲ್ಲ, ಇವಾಗ ಕೇಂದ್ರ ಸರ್ಕಾರ ಕಡಿಮೆ ಮಾಡುತ್ತಂತ ನಾವು ಮಾಡೋಕ್ಕಾಗತ್ತ ಅಂತ ಕೇಳ್ತಾರೆ. ಈಗ ನಮ್ಮ ಭಾರತ ದೇಶದೊಳಗೆ ಕರ್ನಾಟಕ ಇದೆ, ಕರ್ನಾಟಕ ಏನು ಗಡಿ ಬಿಟ್ಟು ಹೊರಗಡೆ ಇಲ್ಲ. ಸೊ ರಾಜ್ಯ ಹಾಗೆ ದೇಶ ಸಮನ್ವಯದಿಂದ ವರ್ತಿಸಬೇಕಾಗತ್ತೆ. ಸೊ ಪ್ಯಾಂಡಮಿಕ್ ತರ ಆಗ್ಬಿಟ್ಟಿದೆ ಇವಾಗ. ಗ್ಯಾಸ್ ರೇಟ್ ಜಾಸ್ತಿ ಆಯ್ತು, ಪೆಟ್ರೋಲು ಡೀಸೆಲ್ ಎಲ್ಲಾ ರೇಟ್ ಜಾಸ್ತಿ ಆಯ್ತು. ಇಬ್ರು ಹೊಂದಾಣಿಕೆ ಮಾಡ್ಕೊಂಡು ಮಾಡ್ಬೇಕು. ಇಲ್ಲೂ ರಾಜಕೀಯನ? ಹಾಗಾದ್ರೆ ಸಿದ್ದರಾಮಯ್ಯನವರು ಕಡಿಮೆ ಮಾಡೋಕ್ ಆಗ್ತಾ ಇಲ್ಲ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ, ಏನ್ ಹೇಳ್ತೀರಾ? ಸರ್, ಇದು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿರೋದು. ನೋಡಿ, ಈಗ ಇವ್ರು ಏನ್ ಮಾಡಿದಾರೆ ಅಂತಂದ್ರೆ, ಐ ಥಿಂಕ್ 1 ತಿಂಗಳ ಹಿಂದೆನೆ ಕೇಂದ್ರ ಸರ್ಕಾರ ಎಕ್ಸೈಸ್ ಡ್ಯೂಟಿನ ಕಡಿಮೆ ಮಾಡ್ಕೋತು, ಸೊ ದಟ್ ನಮ್ ಯಾರಿಗೂ ಇಂಪ್ಯಾಕ್ಟ್ ಆಗ್ಬಾರ್ದಂತ. ಈಗ ನಾವು ಟ್ಯಾಕ್ಸ್ ಬೆಲೆ ನೋಡಿದ್ರೆ ನಮ್ಮ ರಾಜ್ಯದಲ್ಲಿ ಅಥವಾ ಪ್ರತಿ ರಾಜ್ಯಗಳು ಟ್ಯಾಕ್ಸ್ ನ ಸ್ವಲ್ಪ ಜಾಸ್ತಿ ಇಟ್ಟಿರ್ತವೆ. ಐ ಥಿಂಕ್ ಇಟ್ಸ್ ಎಕ್ಸೈಸ್ ಡ್ಯೂಟಿ ಅವರ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಏನಂತ ಏನ್ ಇರುತ್ತಲ್ಲ, ಅದು ಜಾಸ್ತಿ ಆಗಿರುತ್ತೆ. ಸೊ ನೀವು ಪ್ರೈಸಿಂಗ್ ಕಂಪೋಸಿಷನ್ ನೋಡಿದ್ರೆ ಸ್ಟೇಟ್ ಟ್ಯಾಕ್ಸಸ್ ವಿಲ್ ಬಿ ಆಲ್ವೇಸ್ ಆನ್ ದ ಹೈಯರ್ ಪಾರ್ಟ್. ಸೊ ಸಿದ್ದರಾಮಯ್ಯ ಅವರು ಇದು ಸ್ಟ್ರೇಟ್ ಫಾರ್ವರ್ಡ್ ಆಗಿ ರಿವೆಂಜ್ ಪಾಲಿಟಿಕ್ಸ್ ಮಾಡ್ತಾ ಇರೋದು. ಯಾಕಂದ್ರೆ ಅವ್ರಿಗೆ ಈಗ ಸದ್ಯಕ್ಕೆ ಏನಿದೆ ಅಂತಂದ್ರೆ, ಅವ್ರಿಗೆ ಈಗ ಗ್ಯಾರಂಟೀಸ್ ಕೊಟ್ಟಿರೋದ್ರಿಂದ ಅವ್ರ ಹತ್ರ ದುಡ್ಡಿಲ್ಲ. ಸೊ ಅವರು ಕಡಿಮೆ ಮಾಡಲ್ಲ, ಖಂಡಿತ ಕಡಿಮೆ ಮಾಡಲ್ಲ. ಯಾಕಂದ್ರೆ ಅವರು 2,000 ರೂಪಾಯಿ ಕೊಡಬೇಕು, ಫ್ರೀ ಬಸ್ ಕೊಡಬೇಕು, ಅದೆಲ್ಲ ಕೊಡ್ಬೇಕಂತ ಹೇಳಿ ಹಿ ವಿಲ್ ನಾಟ್ ರೆಡ್ಯೂಸ್ ಇಟ್. ಬಟ್ ಇದು ಇವರು ರಿವೆಂಜ್ ಪಾಲಿಟಿಕ್ಸ್, ಇವ್ರ ಗ್ಯಾರಂಟಿ ಪಾಲಿಟಿಕ್ಸ್ ಇವ್ರು ತಂದಿದ್ದು, ನಾವೇನು ಅವ್ರ ಮೇಲೆ ಕೇಳಿದ್ದಿಲ್ಲ, ಆಯ್ತಾ? ಸೊ ಹಾಗಂತ ಹೇಳಿ ಇವರು ಟ್ಯಾಕ್ಸ್ ಕಡಿಮೆ ಮಾಡಲ್ಲ ಅಂತಂದ್ರೆ ಇದು ಇಟ್ಸ್ ನಾಟ್ ಫೇರ್. ಆಕ್ಚುಲಿ ಅವ್ರು ಕಡಿಮೆ ಮಾಡಬೇಕಾಗತ್ತೆ, ಅಥವಾ ಅದು ಹೊರೆ ನಮ್ಗೆ ತಾನೇ ಬೀಳೋದು ಎಂಡ್ ಆಫ್ ದ ಡೇ. ಈಗ ಮೋದಿ ಅವರು ಒಂದ್ ತಿಂಗಳಿಂದ ಎಕ್ಸೈಸ್ ಡ್ಯೂಟಿ ಏನೋ ಕಡಿಮೆ ಮಾಡಿದ್ರು, ನಮ್ಮಲ್ಲಿ ಹೊರೆ ಬೀಳಬಾರ್ದಂತ. ಈಗ ಬರೀ 3 ರೂಪಾಯಿ ಮಾತ್ರ ಜಾಸ್ತಿ ಆಗಿದೆ. ಇವ್ರು ಸ್ವಲ್ಪ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ, ಸ್ಟೇಟ್ ಸೈಡ್ ಅಲ್ಲಿ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಸ್ವಲ್ಪ ಕಡಿಮೆ ಮಾಡಿದ್ರೆ ನಮ್ಗೆ ಅದು ಪ್ರೈಸ್ ಸ್ವಲ್ಪ ಕಡಿಮೆ ಆಗತ್ತಂತ ನನ್ನ ಅನಿಸಿಕೆ. ಓಕೆ, ಥ್ಯಾಂಕ್ ಯು ರವಿ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ಥ್ಯಾಂಕ್ ಯು. ಮತ್ತೊಬ್ಬ ಕಾಲರ್ ಇದ್ದಾರೆ ನಂಜನಗೂಡಿನಿಂದ ಮಲ್ಲೇಶ್ ಅಂತ. ಮಲ್ಲೇಶ್ ಅವರ ನಮಸ್ಕಾರ. ನಮಸ್ಕಾರ ಸರ್. ಮಲ್ಲೇಶ್ ಅವರ, ನಿಮ್ಮ ಅಭಿಪ್ರಾಯ ಏನು? ರಾಜ್ಯ ಸರ್ಕಾರ ಟ್ಯಾಕ್ಸ್ ಕಡಿಮೆ ಮಾಡಬೇಕಾ ಮಾಡಬಾರ್ದಾ? ಸರ್, ರಾಜ್ಯ ಸರ್ಕಾರನೂ ಮಾಡಬೇಕು, ಕೇಂದ್ರದಲ್ಲೂ ಮಾಡಬೇಕು ಸರ್. ಕೇಂದ್ರ ಸರ್ಕಾರದವರು ಇವ್ರ ಮೇಲೆ ಹೇಳೋದು, ಇವ್ರ ಮೇಲೆ ಅವ್ರ ಮೇಲೆ ಹೇಳೋದು. ಅದನ್ನ ಸರ್ ಮೋದಿ ಅವರು ಅರ್ಥ ಮಾಡ್ಕೊಂಡು ಅವ್ರ ಕಡಿಮೆ ಮಾಡಬೇಕು.
ಇವರು ಗ್ಯಾರಂಟಿ ಅಂತ ಕೊಟ್ಬಿಟ್ಟು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇವ್ರು ಗ್ಯಾರಂಟಿ ಕೊಡ್ತೀವಿ ಅಂದ್ಬಿಟ್ಟು ಇವರು 2,000 ರೂಪಾಯಿ ಕೊಡ್ತೀವಿ ಅಂದ್ಬಿಟ್ಟು 3 ತಿಂಗಳಿಂದ ಹಣನೇ ಹಾಕಿಲ್ಲ. ಒಂದು ಜನಗ 60 ವರ್ಷ ಇದೆಯವ್ರಿಗೆ ಅವ್ರ ಪಿಂಚಿಂಗ್ ಹಣನೇ 3 ತಿಂಗಳಿಂದ ಅವ್ರಿಗೂ ಹಾಕಿಲ್ಲ. ಇವ್ರ ಖಜಾನೆ ಖಾಲಿ ಆಗೋಗಿದ್ದೆ ಏನೋ ಗೊತ್ತಿಲ್ಲ ಸರ್ ಇವ್ರದ್ದು. ಜನಗಳು ಈಗ ಏನು ಮೂರ್ಖರಾಗಿದ್ದಾರೆ, ಈಗ ಜನಗಳು ಮೂರ್ಖರಾಗಿಲ್ಲ ಸರ್. ಈಗ ಭಾರಿ ಬುದ್ಧಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಈಗ ಜನಗಳು. ಇವ್ರು ಏನೋ ಇದ್ ಮಾಡ್ಕೊಂಡು ಇವ್ರು 2,000 ಕೊಡ್ತೀನಿ ಅನ್ನೋ ಆಸೆಗೋಸ್ಕರ ಜನಗಳು ಓಟ್ ಹಾಕ್ಬಿಟ್ರು. ಇವಾಗ ಭಾರಿ ಜನಗಳು ಬುದ್ಧಿ ಕಲ್ತಿದ್ದಾರೆ ಸರ್. ಈಗ ತಕ್ಕ ಪಾಠ ಕಲಿಸ್ತಾರೆ. ನೆಕ್ಸ್ಟ್ 2028 ಕುಡಿ ಸರ್ ಈಗ. ಓಕೆ, ಥ್ಯಾಂಕ್ ಯು ಮಲ್ಲೇಶ್ ಅವರೇ, ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಬೆಂಗಳೂರಿನಿಂದ ರಮೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಮೇಶ್ ಅವರೇ, ಏನ್ ಹೇಳೋದಕ್ಕೆ ಬಯಸ್ತೀರಿ? ಈಗ ಸಿದ್ದರಾಮಯ್ಯರು ಬಂದು 1 ವರ್ಷದೊಳಗಡೆ 3 ರೂಪಾಯಿ ರೈಸ್ ಮಾಡಿತ್ತು ಪೆಟ್ರೋಲ್ ಅಂಡ್ ಡೀಸೆಲ್. ಬಟ್ ಅವಾಗ ಯಾವ ವಾರ್ ಇಲ್ಲ, ಏನಿಲ್ಲ. ಈಗ ಮೋದಿ ಅವರು ಯಾಕೆ ಜಾಸ್ತಿ ಮಾಡಿದ್ದಾರೆ ಅನ್ನೋದು ಅವರಿಗೆ ಗೊತ್ತಿದೆ ತಾನೆ. ವಾರ್ ಇರೋದ್ರಿಂದ ಮಾತ್ರ ಜಾಸ್ತಿ ಮಾಡಿದ್ದಾರೆ. ಬೇರೆ ಬೇರೆ ದೇಶದಲ್ಲಿ ದುಪ್ಪಟ್ಟು ಅಲ್ಲ 3 ಪಟ್ಟು ಆಗಿದೆ. ಆದ್ರೆ ಮೋದಿನ ದೂರ್ತಾರೆ ಇವರು. ಆಕ್ಚುಲಿ ಸಿದ್ದರಾಮಯ್ಯ ಅವರು ಟ್ಯಾಕ್ಸ್ ಕಮ್ಮಿ ಮಾಡಬೇಕು, ಇಲ್ಲ 3 ರೂಪಾಯಿ ಕಮ್ಮಿ ಮಾಡಬೇಕು. ಅವರು ಅವ್ರದೇ ತಪ್ಪು ಅಂತ ನಾ ಹೇಳ್ತೀನಿ ಮೇಡಮ್. ಸ್ಟೇಟ್ ಗವರ್ಮೆಂಟ್ ತುಂಬಾ ಸುಮ್ಮನೆ ರೇಟ್ ಜಾಸ್ತಿ ಮಾಡ್ತಾ ಹೋಗಿದೆ. ಈಗಂತೂ ಎಲ್ಲದರ ಬೆಲೆ ಜಾಸ್ತಿ ಮಾಡಿದೆ. ಇದಕ್ಕೆ ಕಾರಣ ಸಿದ್ದರಾಮಯ್ಯ ಅವರೇ ಅಂತ ನಾನು ಹೇಳ್ತೀನಿ. ರೈಟ್, ಥ್ಯಾಂಕ್ ಯು ರಮೇಶ್ ಅವರೇ, ರಿಪಬ್ಲಿಕ್ ಕನ್ನಡಕ್ಕೆ ಕರೆ ಮಾಡಿದ್ದೆ. ಓಕೆ, ಹುಣಸೂರಿಂದ ಹರೀಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್ ಅವರು, ಈಗಾಗಲೇ ಕೇಂದ್ರ ಸರ್ಕಾರ ನಾವು ಇಳಿಸಿದ್ವಿ ಅಂತಾರೆ, ರಾಜ್ಯ ಸರ್ಕಾರದಲ್ಲಿ ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇರುವಂತದ್ದು ಇಳಿಸೋಕ್ ಆಗಲ್ಲ ಅಂತ. ಹಾಗಾದ್ರೆ ಯಾಕೆ ಆಗಲ್ಲ? ನಿಮ್ಮ ಅಭಿಪ್ರಾಯ ಏನು? ಸರ್, ರಾಜ್ಯ ಸರ್ಕಾರ ತೆರಿಗೆ ಹಾಕಿರುವಂತ ಪೆಟ್ರೋಲ್ ಮೇಲೆ ಫಸ್ಟ್ ತೆಗಿಲಿ. ಅವ್ರಿಗೆ ಎಷ್ಟು ಬಾರಿ ಏರಿಸ್ತಾರೋ ಅದನ್ನ ಫಸ್ಟ್ ತೆರಿಗೆ ತೆಗೆದ್ರೆ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಕೇವಲ ಕೇಂದ್ರ ಸರ್ಕಾರದ ಮೇಲೆ ಬಡ್ತಾ ಇರೋದಲ್ಲ. ಇವರು ಏನೇನು ಜನರ ಒಂದು ವಸ್ತುಗಳ ಮೇಲೆ ಏರಿಕೆ ಮಾಡಿದ್ರೆ ರೈತರು ತಾನೇ ಇರ್ಬೋದು. ಹಿಂದೆ ಇತ್ತು 15 ರೂಪಾಯಿ ಇತ್ತು, ಇವತ್ತು 35 ರೂಪಾಯಿ ತಾನೇ ಮಾಡಿದ್ರು. ಒಂದು ರೈತನ ಸ್ಟಾಂಪ್ ಪೇಪರ್ ತಗೋಬೇಕು ಅಂದ್ರೆ 20 ರೂಪಾಯಿಗೆ ಕೃಷಿ ಇಲಾಖೆ ಕೊಡಕ್ಕೆ 20 ರೂಪಾಯಿ ತಗೋತಿದ್ದ. ಇವತ್ತು 20 ರೂಪಾಯಿಯಿಂದ ರದ್ದು ಮಾಡಿ 100 ರೂಪಾಯಿ ಮಾಡಿದ್ದಾರೆ ಕಾಲದಲ್ಲಿ. ಇದು ರಾಜ್ಯ ಸರ್ಕಾರ ಮಾಡ್ತಿರೋಂತ ದ್ರೋಹ ಅಲ್ವಾ ರೈತರಿಗೆ? ಇದೆಲ್ಲ ಹೆಚ್ಚು ಮಾಡಿಲ್ಲ. ಈಗ ಕೃಷಿ ಇಲಾಖೆಯ ಪೈಪ್ಗಳು 1,900 ರೂಪಾಯಿಗೆ 30 ಪೈಪ್ ಕೊಡ್ತಿದ್ರು. ಇವತ್ತು 5,000 ರೂಪಾಯಿ ಕಟ್ಟಿಸ್ಕೊಂಡು 30 ಪೈಪ್ ಕೊಡ್ತಾರೆ. ಇವರು ಜಾಸ್ತಿ ಮಾಡೋದು ಇದು ಇವ್ರು ಮಾಡ್ತಿರೋಂತ ಜಾಸ್ತಿ ಆಗುತ್ತೆ. ಪ್ರತಿಯೊಂದು ಬೆಳೆಗಳು ರೈತರಿಗೆ ಕಣ್ಣು ಕಾಣದಿರೋ ವಸ್ತುಗಳನ್ನ ಏರಿಕೆ ಮಾಡ್ತಾರೆ. ಬರೀ ಪೆಟ್ರೋಲ್ ಕಾಣ್ತದೆ ಅಷ್ಟೇ ದೊಡ್ಡದಾಗಿ. ರೈತರು ತಗೊಳ್ಳೋಂತ ವಸ್ತುಗಳು, ರೈತರ ವ್ಯವಸಾಯ ಬಳಸುವಂತ ಪರಿಕರಗಳು ಏನೇನಾಗಿದೆ ಅಂತ ಒಂದು ಪಟ್ಟಿ ಮಾಡಿದ್ದಾರೆ ಚಾನೆಲ್ ಇಂದ ಗೊತ್ತಾಯ್ತು. ಇವತ್ತು ರೈತರು 1,900 ರೂಪಾಯಿ ಪೈಪ್ ತಗೋತಿದ್ದಾರೆ. ಇವತ್ತು 5,000 ರೂಪಾಯಿ ಪೈಪ್ ಮಾಡಿದ್ದಾರೆ. ಚಾಪಾಕರು 20 ರೂಪಾಯಿ 100 ರೂಪಾಯಿ ಮಾಡಿದ್ದಾರೆ. ಇವು ಒಂದು ಜಮೀನು ಮಾರಾಟ ಮಾಡಬೇಕು. ಓಕೆ, ಥ್ಯಾಂಕ್ ಯು ಹರೀಶ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ಮೈಸೂರಿಂದ ಶ್ರೀನಿವಾಸ್ ಅಂತ ಕರೆ ಮಾಡಿದ್ದಾರೆ. ಶ್ರೀನಿವಾಸ್ ಅವರ ನಮಸ್ಕಾರ. ಶ್ರೀನಿವಾಸ್ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಸರ್, ಮುಖ್ಯಮಂತ್ರಿಗಳು ಟ್ಯಾಕ್ಸ್ ಅನ್ನ ಇಳಿಸೋದಕ್ಕೆ ಹಿಂದೇಟ್ ಹಾಕ್ತಿದ್ದಾರೆ ಅಂತ ನಿಮಗೆ ಅನ್ಸುತ್ತಾ? ನೀವೇನಂತ? ಹೌದು ಸರ್, ಖಂಡಿತ. ಇಬ್ರು ಇದು ಮಾಡ್ತಾ ಇದ್ದಾರೆ ಸರ್. ಅವ್ರು ಇವ್ರ ಮೇಲೆ ಗೂಬೆ ಕೂರಿಸ್ತಾರೆ, ಇವ್ರು ಅವ್ರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಒಟ್ನಲ್ಲಿ ಬಕ್ರಗಳಾಗ್ತಿರೋದು ಜನಗಳು ಸರ್. ಇಲ್ಲಿ ಮೋದಿ ಅವರು ಇಳಿಸ್ಬೇಕು ಬೆಲೆನ, ಸಿದ್ದರಾಮಯ್ಯನವರು ಇಳಿಸ್ಬೇಕು ಸರ್. ಆಗ ತಾನೇ ಎಲ್ಲ ಸರಿ ಹೋಗುತ್ತೆ. ಒಬ್ರ ಮೇಲೆ ಒಬ್ರು ಗುಬೆ ಕೂರಿಸಿದ್ರೆ ಏನು ಪ್ರಯೋಜನ ಆಗಲ್ಲ ಸರ್. ಆತರ ನನ್ನ ಅಭಿಪ್ರಾಯ ಸರ್. ಇವರು ಕೇಂದ್ರದವರು ಸರಿ ಇದ್ ಮಾಡ್ತಿಲ್ಲ, ರಾಜ್ಯದವರು ಇದ್ ಮಾಡ್ತಾ ಇಲ್ಲ ಸರ್. ನೋಡಿ, ಇವರ ರಾಜಕಾರಣದ ವರ್ಷಗಳು ನೋಡಿ, ಕೇಂದ್ರನ ರಾಜ್ಯದವರು ಬ್ಲೇಮ್ ಮಾಡೋದು, ರಾಜ್ಯ ಸರ್ಕಾರಗಳನ್ನ ಕೇಂದ್ರದವರು ಬ್ಲೇಮ್ ಮಾಡೋದು. ಇವರು ಜನಹಿತನ ಯೋಚನೆ ಮಾಡ್ತಾ ಇಲ್ಲ ಯಾರನ್ನು. ಇಲ್ಲಿ ನಾವು ಹೇಗೆ ರಾಜಕೀಯದ ಫಸಲು ತೆಗಿಬಹುದು ಅನ್ನೋದಷ್ಟೇ ಮ್ಯಾಟರ್ ಆಗತ್ತಾ? ವೀಕ್ಷಕರ, ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಬಹುದು. ರಾಜ್ಯ ಪೆಟ್ರೋಲ್ ಡೀಸೆಲ್ ದರದ ಮೇಲಿನ ತೆರಿಗೆಯನ್ನ ಸ್ವಲ್ಪ ಕಡಿಮೆ ಮಾಡಬಹುದಲ್ವಾ, ಈ ಸನ್ನಿವೇಶದಲ್ಲಿ ಕಡಿಮೆ ಮಾಡಬಹುದಲ್ವಾ ಅನ್ನುವಂಥದ್ದು ಒಂದಿತ್ತು. ಮತ್ತೆ ಕೇಂದ್ರಕ್ಕೆ ನಮ್ಮ ಮನವಿ ಏನು, ಇದು ಕೂಡ ಪ್ರಶ್ನೆನೆ. ಹಾಗಾಗಿ ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯನ ಹಂಚಿಕೊಳ್ಬಹುದು. ನಮ್ಮ ನಂಬರ್ಗಳು ನಮ್ಮ ತೆರೆ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಬಾಗಲಕೋಟೆಯಿಂದ ಪ್ರಭು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಭು ಜೈನ್ ಅವರ. ನಮಸ್ಕಾರ ಮೇಡಮ್. ಏನ್ ಹೇಳಕ್ ಬಯಸ್ತೀರಿ? ಏನಿಲ್ಲ ಮೇಡಮ್, ಏನಾಗಿದೆ, ಎಲ್ಲಾ ಪಕ್ಷದವರು ಸಾರ್ವಜನಿಕರ ಮೇಲೆ ಬರೆ ಏರ್ತಾ ಇದ್ದಾರೆ. ಓಕೆ, ಯಾವುದೇ ರಾಜಕೀಯ ಪಕ್ಷ ನಾನು ಹೆಸರು ಹೇಳಕ್ ಹೋಗಲ್ಲ. ಎತ್ತಿಗೆ ಜ್ವರ ಆದ್ರೆ ಎಮ್ಮೆಗೆನೆ ಬರೆ.
ಯಾಕಂದ್ರೆ ಇವರು ಕೇಂದ್ರದವರು ರೇಟ್ ಏರಿಸ್ತಾರೆ, ನೀವು ಸ್ಟೇಟ್ನವ್ರಿಗೆ ಟ್ಯಾಕ್ಸ್ ಕಡಿಮೆ ಮಾಡಿ ಅಂತೀರ. ಹಾಗಾಗಿ ಅವ್ರು ಏರ್ಸೋದ್ ಬಿಡಲ್ಲ, ಇವ್ರು ಇಳಿಸಲ್ಲ. ಹಾಗಾಗಿ ಯಾರು ಏರಿಸ್ತಾರೆ ಅವರೇ ಇಳಿಸ್ಬೇಕಲ್ಲ ಮೇಡಮ್. ಈಗ ರಾಜ್ಯ ಸರ್ಕಾರ, ನಾನು ಅದನ್ನ ಪರವಾಗಿ ಮಾತಾಡ್ತಾ ಇಲ್ಲ, ರಾಜ್ಯ ಸರ್ಕಾರ ಏನೋ ಹೆಚ್ಚಿಗೆ ಮಾಡಿದ್ರು ಗ್ಯಾರಂಟಿ ರೂಪದಲ್ಲಿ ಜನರಿಗೇನೆ ತಲುಪಿಸ್ತಾ ಇದ್ದಾರೆ. ಸೆಂಟ್ರಲ್ ಗವರ್ಮೆಂಟ್ ದಿಂದ ಯಾವುದೇ ಸ್ಕೀಮ್ಗಳು ಜನರಿಗೆ ಮುಟ್ತಾ ಇಲ್ಲ ಒಂದು. ಆಮೇಲೆ ನಮ್ಮ ಈಗಿರ್ತಕ್ಕಂಥ ರಾಜ್ಯದ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಸಿಎಂ ಅಂದ್ರೆ ಕಾಮನ್ ಮ್ಯಾನ್ ತರ ಎಲ್ಲ ಮೀಡಿಯಾದವರಿಗೂ ಸಿಗ್ತಾರೆ, ಪ್ಲಸ್ ಎಲ್ಲ ಸಾರ್ವಜನಿಕರಿಗೂ ಸಿಗ್ತಾರೆ. ಆದ್ರೆ ಮೋದಿ ಅವರು ಇಂಟರ್ನ್ಯಾಷನಲ್ ಲೀಡರ್ ಇದ್ದಾರೆ. ಅವರು ನಮ್ಮ ದೇಶದ ಲೀಡರ್ ಅಲ್ಲ. ಅವರು ಹೊರದೇಶದ ಪತ್ರಕರ್ತರಿಗೆ ಮಾತ್ರ ಇಂಟರ್ವ್ಯೂ ಕೊಡ್ತಾರೆ. ನೀವ್ ಯಾವತ್ತಾದ್ರೂ ಮೋದಿ ಅವ್ರನ್ನ ಇಂಟರ್ವ್ಯೂ ಮಾಡಿದಾರೆ ಮೇಡಮ್ ಪರ್ಸನಲ್ ಆಗಿ? ಸೊ ಪ್ರಭು ಜೈನ್ ಅವರ ಅಭಿಪ್ರಾಯ, ಸಿದ್ದರಾಮಯ್ಯ ರಾಜ್ಯ ಸರ್ಕಾರ ತೆರಿಗೆ ಇಳಿಸಬೇಕಾಗಿಲ್ಲ ಅಂತಾನ? ಪೆಟ್ರೋಲ್ ಮೇಲೆ ತೆರಿಗೆ ಇಳಿಸದೇ ಇದ್ರು ನಡೆಯುತ್ತೆ, ಗ್ಯಾರಂಟಿ ಕೊಟ್ರೆ ಸಾಕು ಅಂತಾನ? ಅಲ್ಲ, ಯಾವ್ದೋ ಒಂದು ರೂಪದಲ್ಲಿ ಸರ್ಕಾರ ನಡಿಬೇಕಾದ್ರೆ ಎಲ್ಲ ರೇಟ್ಗಳನ್ನ ಜಾಸ್ತಿ ಮಾಡೇ ಮಾಡ್ತಾರೆ. ಆ ಜಾಸ್ತಿ ಮಾಡಿದ್ದನ್ನ ಸುತ್ತ ಹಾಕಿ ನಮ್ಗೆ ಕೊಡ್ತಾರೆ. ಥ್ಯಾಂಕ್ ಯು ಪ್ರಭು ಜೈನ್ ಅವರ ರಿಪಬ್ಲಿಕನ್ ಅವರೊಂದಿಗೆ ಮಾತನಾಡಿದಕ್ಕೆ. ಬೆಂಗಳೂರಿನಿಂದ ರವಿ. ನಮ್ಮ ಜೊತೆ ರವಿ ಅವರು ಬೆಂಗಳೂರಿನಿಂದ ಸಂಪರ್ಕದಲ್ಲಿದ್ದಾರೆ. ರವಿ ಅವರೇ, ಈಗ ನನ್ನ ಧ್ವನಿ ನಿಮಗೆ ಕೇಳಿಸ್ತಿದೆ ಅನ್ಕೊಂತೀನಿ. ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂತದ್ದು ಟ್ಯಾಕ್ಸ್ ಕಡಿಮೆ ಮಾಡೋಕ್ ಆಗಲ್ಲ, ಇವಾಗ ಕೇಂದ್ರ ಸರ್ಕಾರ ಕಡಿಮೆ ಮಾಡ್ತಂತ ನಾವು ಮಾಡೋಕ್ ಆಗತ್ತ ಅಂತ ಕೇಳ್ತಾರೆ. ಈಗ ನಮ್ಮ ಭಾರತ ದೇಶದೊಳಗೆ ಕರ್ನಾಟಕ ಇದೆ. ಕರ್ನಾಟಕ ಏನು ಗಡಿ ಬಿಟ್ಟು ಹೊರಗಡೆ ಇಲ್ಲ. ಸೊ ರಾಜ್ಯ ಹಾಗೆ ದೇಶ ಸಮನ್ವಯದಿಂದ ವರ್ತಿಸಬೇಕಾಗತ್ತೆ. ಸೊ ಪ್ಯಾಂಡಮಿಕ್ ತರ ಆಗ್ಬಿಟ್ಟಿದೆ ಇವಾಗ. ಗ್ಯಾಸ್ ರೇಟ್ ಜಾಸ್ತಿ ಆಯ್ತು, ಪೆಟ್ರೋಲು ಡೀಸೆಲ್ ಎಲ್ಲಾ ರೇಟ್ ಜಾಸ್ತಿ ಆಯ್ತು. ಇಬ್ರು ಹೊಂದಾಣಿಕೆ ಮಾಡ್ಕೊಂಡು ಮಾಡ್ಬೇಕು. ಇಲ್ಲೂ ರಾಜಕೀಯನ ಹಾಗಾದ್ರೆ? ಸಿದ್ದರಾಮಯ್ಯನವರು ಕಡಿಮೆ ಮಾಡೋಕ್ ಆಗ್ತಾ ಇಲ್ಲ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ, ಏನ್ ಹೇಳ್ತೀರಾ? ಸರ್, ಇದು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿರೋದು. ನೋಡಿ, ಈಗ ಇವ್ರು ಏನ್ ಮಾಡಿದಾರೆ ಅಂತಂದ್ರೆ, ಐ ಥಿಂಕ್ 1 ತಿಂಗಳ ಹಿಂದೆನೆ ಕೇಂದ್ರ ಸರ್ಕಾರ ಎಕ್ಸೈಸ್ ಡ್ಯೂಟಿನ ಕಡಿಮೆ ಮಾಡ್ಕೋತು, ಸೊ ದಟ್ ನಮ್ ಯಾರಿಗೂ ಇಂಪ್ಯಾಕ್ಟ್ ಆಗ್ಬಾರ್ದಂತ. ಈಗ ನಾವು ಟ್ಯಾಕ್ಸ್ ಬೆಲೆ ನೋಡಿದ್ರೆ ನಮ್ಮ ರಾಜ್ಯದಲ್ಲಿ ಅಥವಾ ಪ್ರತಿ ರಾಜ್ಯಗಳು ಟ್ಯಾಕ್ಸ್ ನ ಸ್ವಲ್ಪ ಜಾಸ್ತಿ ಇಟ್ಟಿರ್ತವೆ. ಐ ಥಿಂಕ್ ಇಟ್ಸ್ ಎಕ್ಸೈಸ್ ಡ್ಯೂಟಿ ಅವರ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಏನಂತ ಏನ್ ಇರುತ್ತಲ್ಲ, ಅದು ಜಾಸ್ತಿ ಆಗಿರುತ್ತೆ. ಸೊ ನೀವು ಪ್ರೈಸಿಂಗ್ ಕಂಪೋಸಿಷನ್ ನೋಡಿದ್ರೆ ಸ್ಟೇಟ್ ಟ್ಯಾಕ್ಸಸ್ ವಿಲ್ ಬಿ ಆಲ್ವೇಸ್ ಆನ್ ದ ಹೈಯರ್ ಪಾರ್ಟ್. ಸೊ ಸಿದ್ದರಾಮಯ್ಯ ಅವರು ಇದು ಸ್ಟ್ರೇಟ್ ಫಾರ್ವರ್ಡ್ ಆಗಿ ರಿವೆಂಜ್ ಪಾಲಿಟಿಕ್ಸ್ ಮಾಡ್ತಾ ಇರೋದು. ಯಾಕಂದ್ರೆ ಅವ್ರಿಗೆ ಈಗ ಸದ್ಯಕ್ಕೆ ಏನಿದೆ ಅಂತಂದ್ರೆ, ಅವ್ರಿಗೆ ಈಗ ಗ್ಯಾರಂಟೀಸ್ ಕೊಟ್ಟಿರೋದ್ರಿಂದ ಅವ್ರ ಹತ್ರ ದುಡ್ಡಿಲ್ಲ. ಸೊ ಅವರು ಕಡಿಮೆ ಮಾಡಲ್ಲ, ಖಂಡಿತ ಕಡಿಮೆ ಮಾಡಲ್ಲ. ಯಾಕಂದ್ರೆ ಅವರು 2,000 ರೂಪಾಯಿ ಕೊಡಬೇಕು, ಫ್ರೀ ಬಸ್ ಕೊಡಬೇಕು, ಅದೆಲ್ಲ ಕೊಡ್ಬೇಕಂತ ಹೇಳಿ ಹಿ ವಿಲ್ ನಾಟ್ ರೆಡ್ಯೂಸ್ ಇಟ್. ಬಟ್ ಇದು ಇವರು ರಿವೆಂಜ್ ಪಾಲಿಟಿಕ್ಸ್, ಇವ್ರ ಗ್ಯಾರಂಟಿ ಪಾಲಿಟಿಕ್ಸ್ ಇವ್ರು ತಂದಿದ್ದು, ನಾವೇನು ಅವ್ರನ್ನ ಕೇಳಿದ್ದಿಲ್ಲ, ಆಯ್ತಾ? ಸೊ ಹಾಗಂತ ಹೇಳಿ ಇವರು ಟ್ಯಾಕ್ಸ್ ಕಡಿಮೆ ಮಾಡಲ್ಲ ಅಂತಂದ್ರೆ ಇದು ಇಟ್ಸ್ ನಾಟ್ ಫೇರ್ ಆಕ್ಚುಲಿ. ಅವ್ರು ಕಡಿಮೆ ಮಾಡ್ಬೇಕಾಗತ್ತೆ, ಅಥವಾ ಅದು ಹೊರೆ ನಮ್ಗೆ ತಾನೇ ಬೀಳೋದು ಎಂಡ್ ಆಫ್ ದ ಡೇ. ಈಗ ಮೋದಿ ಅವರು ಒಂದ್ ತಿಂಗಳಿಂದ ಎಕ್ಸೈಸ್ ಡ್ಯೂಟಿ ಏನೋ ಕಡಿಮೆ ಮಾಡಿದ್ರು, ನಮ್ಮಲ್ಲಿ ಹೊರೆ ಬೀಳಬಾರ್ದಂತ. ಈಗ ಬರೀ 3 ರೂಪಾಯಿ ಮಾತ್ರ ಜಾಸ್ತಿ ಆಗಿದೆ. ಇವ್ರು ಸ್ವಲ್ಪ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ, ಸ್ಟೇಟ್ ಸೈಡ್ ಅಲ್ಲಿ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಸ್ವಲ್ಪ ಕಡಿಮೆ ಮಾಡಿದ್ರೆ ನಮ್ಗೆ ಅದು ಪ್ರೈಸ್ ಸ್ವಲ್ಪ ಕಡಿಮೆ ಆಗತ್ತಂತ ನನ್ನ ಅನಿಸಿಕೆ. ಓಕೆ, ಥ್ಯಾಂಕ್ ಯು ರವಿ, ರಿಪಬ್ಲಿಕನ್ ಜೊತೆ ಮಾತನಾಡಿದಕ್ಕೆ. ಥ್ಯಾಂಕ್ ಯು. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ನಂಜನಗೂಡಿನಿಂದ ಮಲ್ಲೇಶ್ ಅಂತ. ಮಲ್ಲೇಶ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಮಲ್ಲೇಶ್ ಅವರು, ನಿಮ್ಮ ಅಭಿಪ್ರಾಯ ಏನು? ರಾಜ್ಯ ಸರ್ಕಾರ ಟ್ಯಾಕ್ಸ್ ಕಡಿಮೆ ಮಾಡಬೇಕಾ ಮಾಡಬಾರ್ದಾ? ಸರ್, ರಾಜ್ಯ ಸರ್ಕಾರನೂ ಮಾಡಬೇಕು, ಕೇಂದ್ರದಲ್ಲೂ ಮಾಡಬೇಕು ಸರ್. ಕೇಂದ್ರ ಸರ್ಕಾರದವರು ಇವ್ರ ಮೇಲೆ ಹೇಳೋದು, ಇವ್ರ ಮೇಲೆ ಅವ್ರ ಮೇಲೆ ಹೇಳೋದು. ಅದನ್ನ ಸರ್ ಮೋದಿ ಅವರು ಅರ್ಥ ಮಾಡ್ಕೊಂಡು ಅವ್ರು ಕಡಿಮೆ ಮಾಡಬೇಕು. ಇವರು ಗ್ಯಾರಂಟಿ ಅಂತ ಕೊಟ್ಬಿಟ್ಟು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇವ್ರು ಗ್ಯಾರಂಟಿ ಕೊಡ್ತೀವಿ ಅಂದ್ಬಿಟ್ಟು 2,000 ರೂಪಾಯಿ ಕೊಡ್ತೀವಿ ಅಂದ್ಬಿಟ್ಟು 3 ತಿಂಗಳಿಂದ ಹಣನೇ ಹಾಕಿಲ್ಲ. ಒಂದು ಜನಗ 60 ವರ್ಷ ಹಿರಿಯವ್ರಗ ಅವ್ರ ಪಿಂಚಿಂಗ್ ಹಣನೇ 3 ತಿಂಗಳಿಂದ ಅವ್ರಿಗೂ ಹಾಕಿಲ್ಲ. ಇವ್ರ ಖಜಾನೆ ಖಾಲಿ ಆಗೋಗಿದ್ದೆ ಏನೋ ಗೊತ್ತಿಲ್ಲ ಸರ್ ಇವ್ರದ್ದು. ಜನಗಳು ಈಗ ಏನು ಮೂರ್ಖರಾಗಿದ್ದಾರೆ, ಈಗ ಜನಗಳು ಮೂರ್ಖರಾಗಿರೋ ಸರ್. ಈಗ ಭಾರಿ ಬುದ್ಧಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಈಗ ಜನಗಳು. ಇವ್ರು ಏನೋ ಇದ್ ಮಾಡ್ಕೊಂಡು ಇವ್ರು 2,000 ಕೊಡ್ತೀನಿ ಅನ್ನೋ ಆಸೆಗೋಸ್ಕರ ಜನಗಳು ಓಟ್ ಹಾಕ್ಬಿಟ್ರು. ಇವಾಗ ಭಾರಿ ಜನ ಬುದ್ಧಿ ಕಲ್ತಿದ್ದಾರೆ ಸರ್. ಈಗ ತಕ್ಕ ಪಾಠ ಕಲಿಸ್ತಾರೆ ನೆಕ್ಸ್ಟ್ 2028ಕ್ಕ ಕುಡಿ ಸರ್ ಈಗ. ಓಕೆ, ಥ್ಯಾಂಕ್ ಯು ಮಲ್ಲೇಶ್ ಅವರೇ, ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಬೆಂಗಳೂರಿನಿಂದ ರಮೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಮೇಶ್ ಅವರೇ, ಏನ್ ಹೇಳೋದಕ್ಕೆ ಬಯಸ್ತೀರಿ? ಈಗ
ಸಿದ್ದರಾಮಯ್ಯರು ಬಂದು ಒಂದು ವರ್ಷದೊಳಗಡೆ 3 ರೂಪಾಯಿ ರೈಸ್ ಮಾಡಿತ್ತು ಪೆಟ್ರೋಲ್ ಅಂಡ್ ಡೀಸೆಲ್. ಬಟ್ ಅವಾಗ ಯಾವ ವಾರ್ ಇಲ್ಲ ಏನಿಲ್ಲ. ಈಗ ಮೋದಿ ಅವರು ಯಾಕೆ ಜಾಸ್ತಿ ಮಾಡಿದ್ದಾರೆ ಅನ್ನೋದು ಅವರಿಗೆ ಗೊತ್ತಿದೆ ತಾನೆ. ವಾರ್ ಇರೋದ್ರಿಂದ ಮಾತ್ರ ಜಾಸ್ತಿ ಮಾಡಿದ್ದಾರೆ. ಬೇರೆ ಬೇರೆ ದೇಶದಲ್ಲಿ ದುಪ್ಪಟ್ಟು ಅಲ್ಲ 3 ಪಟ್ಟು ಆಗಿದೆ. ಆದ್ರೆ ಮೋದಿನ ದೂರ್ತಾರೆ ಇವರು. ಆಕ್ಚುಲಿ ಸಿದ್ದರಾಮಯ್ಯ ಅವರು ಟ್ಯಾಕ್ಸ್ ಕಮ್ಮಿ ಮಾಡ್ಬೇಕು, ಇಲ್ಲ 3 ರೂಪಾಯಿ ಕಮ್ಮಿ ಮಾಡ್ಬೇಕು. ಅವರು ಅವ್ರದೇ ತಪ್ಪು ಅಂತ ನಾ ಹೇಳ್ತೀನಿ ಮೇಡಮ್. ಸ್ಟೇಟ್ ಗವರ್ಮೆಂಟ್ ತುಂಬಾ ಸುಮ್ಮನೆ ರೇಟ್ ಜಾಸ್ತಿ ಮಾಡ್ತಾ ಹೋಗಿದೆ. ಈಗಂತೂ ಎಲ್ಲದರ ಬೆಲೆ ಜಾಸ್ತಿ ಮಾಡಿದೆ. ಇದಕ್ಕೆ ಕಾರಣ ಸಿದ್ದರಾಮಯ್ಯ ಅವರೇ ಅಂತ ನಾನು ಹೇಳ್ತೀನಿ. ರೈಟ್, ಥ್ಯಾಂಕ್ ಯು ರಮೇಶ್ ಅವರೇ, ರಿಪಬ್ಲಿಕ್ ಕನ್ನಡಕ್ಕೆ ಕರೆ ಮಾಡಿದ್ದೆ. ಓಕೆ, ಹುಣಸೂರಿಂದ ಹರೀಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್ ಅವರು ಈಗಾಗಲೇ ಕೇಂದ್ರ ಸರ್ಕಾರ ನಾವು ಇಳಿಸಿದ್ವಿ ಅಂತಾರೆ, ರಾಜ್ಯ ಸರ್ಕಾರದಲ್ಲಿ ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂತದ್ದು ಇಳಿಸೋಕಾಗಲ್ಲ ಅಂತ. ಹಾಗಾದ್ರೆ ಯಾಕೆ ಆಗಲ್ಲ, ನಿಮ್ಮ ಅಭಿಪ್ರಾಯ ಏನು? ಸರ್, ರಾಜ್ಯ ಸರ್ಕಾರ ತೆರಿಗೆ ಹಾಕಿರುವಂತ ಪೆಟ್ರೋಲ್ ಮೇಲೆ ಫಸ್ಟ್ ತೆಗಿಲಿ. ಅವರು ಎಷ್ಟು ಬಾರಿ ಏರಿಸ್ತಾರೋ ಅದನ್ನ ಫಸ್ಟ್ ತೆರಿಗೆ ತೆಗೆದ್ರೆ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಕೇವಲ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ತರೋದಲ್ಲ. ಇವರು ಏನೇನು ಜನರ ಒಂದು ವಸ್ತುಗಳ ಮೇಲೆ ಏರಿಕೆ ಮಾಡಿದ್ರೆ ರೈತರು ತಾನೇ ಇರ್ಬೋದು. ಹಿಂದೆ ಇತ್ತು 15 ರೂಪಾಯಿ ಇತ್ತು, ಇವತ್ತು 35 ರೂಪಾಯಿ ಕಡಿಮೆ ಮಾಡಿದ್ರು. ಒಂದು ರೈತನ ಸ್ಟಾಂಪ್ ಪೇಪರ್ ತಗೋಬೇಕು ಅಂದ್ರೆ 20 ರೂಪಾಯಿಗೆ ಕೃಷಿ ಇಲಾಖೆ ಕೊಡಕ್ಕೆ 20 ರೂಪಾಯಿ ತಗೋತಿದ್ದ. ಇವತ್ತು 20 ರೂಪಾಯಿಯಿಂದ ರದ್ದು ಮಾಡಿ 100 ರೂಪಾಯಿ ಮಾಡಿದ್ದಾರೆ ಶಾಪಕಾಲದಲ್ಲಿ. ಇದು ರಾಜ್ಯ ಸರ್ಕಾರ ಮಾಡ್ತಿರೋಂತ ದ್ರೋಹ ರೈತರಿಗೆ. ಇದೆಲ್ಲ ಹೆಚ್ಚು ಮಾಡಿಲ್ಲ. ಈಗ ಕೃಷಿ ಇಲಾಖೆಯ ಪೈಪ್ಗಳು 1900 ರೂಪಾಯಿಗೆ 30 ಪೈಪ್ ಕೊಡ್ತಿದ್ರು. ಇವತ್ತು 5000 ರೂಪಾಯಿ ಕಟ್ಟಿಸ್ಕೊಂಡು 30 ಪೈಪ್ ಕೊಡ್ತಾರೆ. ಇವರು ಜಾಸ್ತಿ ಮಾಡೋದು ಇದು ಇವ್ರು ಮಾಡ್ತಿರೋಂತ ಜಾಸ್ತಿ ಆಗುತ್ತೆ. ಪ್ರತಿಯೊಂದು ಬೆಳೆಯನ್ನು ಇವರು ರೈತರಿಗೆ ಕಣ್ಣು ಕಾಣದಿರೋ ವಸ್ತುಗಳನ್ನ ಏರಿಕೆ ಮಾಡ್ತಾರೆ. ಬರೀ ಪೆಟ್ರೋಲ್ ಕಾಣ್ತದೆ ಅಷ್ಟೇ ದೊಡ್ಡದಾಗಿ. ರೈತರು ತಗೊಳ್ಳುವಂತ ವಸ್ತುಗಳು, ರೈತರ ವ್ಯವಸಾಯಕ್ಕೆ ಬಳಸುವಂತ ಪರಿಕರಗಳು ಏನೇನಾಗಿಲ್ಲ ಅಂತ ಒಂದು ಪಟ್ಟಿ ಮಾಡಿ ಚಾನಲ್ ಇಂದ ಗೊತ್ತಾಯ್ತು. ಇವತ್ತು ರೈತರು 1900 ರೂಪಾಯಿ ಪೈಪ್ ತಗೋತಿದ್ದಾರೆ. ಇವತ್ತು 5000 ರೂಪಾಯಿ ಪೈಪ್ ಮಾಡಿದ್ದಾರೆ. ಚಾಪ 20 ರೂಪಾಯಿ 100 ರೂಪಾಯಿ ಮಾಡಿದ್ದಾರೆ. ಇವು ಕಡಿಮೆ. ಒಂದು ಜಮೀನು ಮಾರಾಟ ಮಾಡಬೇಕು. ಓಕೆ, ಥ್ಯಾಂಕ್ ಯು ಹರೀಶ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ಮೈಸೂರಿಂದ ಶ್ರೀನಿವಾಸ್ ಅಂತ ಕರೆ ಮಾಡಿದ್ದಾರೆ. ಶ್ರೀನಿವಾಸ್ ಅವರು ನಮಸ್ಕಾರ. ಶ್ರೀನಿವಾಸ್ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಸರ್, ಮುಖ್ಯಮಂತ್ರಿಗಳು ಟ್ಯಾಕ್ಸ್ ಅನ್ನ ಇಳಿಸೋದಕ್ಕೆ ಹಿಂದೇಟ್ ಹಾಕ್ತಿದ್ದಾರೆ ಅಂತ ನಿಮಗೆ ಅನ್ಸುತ್ತಾ? ನೀವೇನಂತ? ಹೌದು ಸರ್, ಖಂಡಿತ. ಇಬ್ರು ಇದು ಮಾಡ್ತಾ ಇದ್ದಾರೆ ಸರ್. ಅವ್ರು ಇವ್ರ ಮೇಲೆ ಗೂಬೆ ಕೂರಿಸ್ತಾರೆ, ಇವ್ರು ಅವ್ರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಒಟ್ನಲ್ಲಿ ಬಕ್ರಗಳಾಗ್ತಿರೋದು ಜನಗಳು ಸರ್. ಇಲ್ಲಿ ಮೋದಿ ಅವರು ಇಳಿಸ್ಬೇಕು ಬೆಲೆನ, ಸಿದ್ದರಾಮಯ್ಯನವರು ಇಳಿಸ್ಬೇಕು ಸರ್. ಆಗ ತಾನೇ ಎಲ್ಲ ಸರಿ ಹೋಗುತ್ತೆ. ಒಬ್ರ ಮೇಲೆ ಒಬ್ರು ಗುಬೆ ಕೂರಿಸಿದ್ರೆ ಏನು ಪ್ರಯೋಜನ ಆಗಲ್ಲ ಸರ್. ಆತರ ನನ್ನ ಅಭಿಪ್ರಾಯ ಸರ್. ಇವರು